ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಕಳೆದ ವರ್ಷ ಮೇ ತಿಂಗಳಲ್ಲಿ ಹೈದರಾಬಾದ್ನಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ 40 ವರ್ಷದ ಮಹಿಳೆ ಅಂಜು ದಾಸರಿ ರಾಮಯ್ಯ. ಈ ಪ್ರಕರಣವೀಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ದುರಾದೃಷ್ಟ ಅಂದ್ರೆ ಈ ತಾಯಿಯನ್ನ ಆಕೆಯ 16 ವರ್ಷದ ಅಪ್ರಾಪ್ತ ಮಗಳು ತನ್ನ ಪ್ರಿಯಕರನೊಂದಿಗೆ ಸೇರಿ ಹತ್ಯೆಗೈದು ಮನೆಯ ಬೆಡ್ರೂಮ್ನಲ್ಲೇ ಹೂತು ಹಾಕಿರುವ ದಾರುಣ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೃತ ದುರ್ದೈವಿ 40 ವರ್ಷದ ಅಂಜು ದಾಸರಿ ರಾಮಯ್ಯ ಕಳೆದ ವರ್ಷ ಅವರು ತಮ್ಮ ಮನೆಯಿಂದಲೇ ನಾಪತ್ತೆಯಾಗಿದ್ರು. ದಿನಗಳು, ವಾರಗಳು, ತಿಂಗಳುಗಳೇ ಉರುಳಿದರೂ ಅಂಜು ಸುಳಿವು ಸಿಕ್ಕಿರಲಿಲ್ಲ. ತಾಯಿ ನಾಪತ್ತೆಯಾದ ಬಳಿಕ ಮಗಳು ಒಂಟಿಯಾಗಿದ್ದು, 1 ವರ್ಷದ ಬಳಿಕ ಈ ನಾಪತ್ತೆ ಪ್ರಕರಣ ಬೆಚ್ಚಿ ಬೀಳಿಸುವ ಕೊಲೆ ಕೇಸಾಗಿ ಬದಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ 16 ವರ್ಷದ ಅಪ್ರಾಪ್ತ ಮಗಳು 22 ವರ್ಷದ ಗೂಡ್ಸ್ ಲಾರಿ ಚಾಲಕ ಮಾಂಟಿ ಕುಮಾರ್ ಸಿಂಗ್ ಎಂಬಾತನನ್ನ ಪ್ರೀತಿಸುತ್ತಿದ್ಲು. ಇವರಿಬ್ಬರ ಸಂಬಂಧಕ್ಕೆ ತಾಯಿ ಅಂಜು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ತಮ್ಮ ಪ್ರೀತಿಗೆ ತಾಯಿ ದೊಡ್ಡ ಅಡ್ಡಿಯಾಗಿದ್ದಾಳೆ ಎಂದು ನಿರ್ಧರಿಸಿದ ಈ ಯುವ ಜೋಡಿ ಆಕೆ ತನ್ನ ಹೆತ್ತ ತಾಯಿ ಅಂತಾನು ನೋಡದೆ ಆಕೆಯನ್ನ ಮುಗಿಸೋಕೆ ಸಂಚು ರೂಪಿಸಿದ್ರು. ಅದರಂತೆ ಇಬ್ಬರು ಸೇರಿ ಅಂಜು ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ತಾಯಿಯನ್ನ ಕೊಂದ ಬಳಿಕ ಯಾರಿಗೂ ಅನುಮಾನ ಬಾರದಂತೆ ಆಕೆಯ ಶವವನ್ನ ತಮ್ಮದೇ ಮನೆಯ ಬೆಡ್ರೂಮ್ ಒಳಗೆ ಗುಂಡಿ ತೋಡಿ ಹೂತು ಹಾಕಿದ್ರು. ಆ ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ನನ್ನ ತಾಯಿ ನಾಪತ್ತೆಯಾಗಿದ್ದಾಳೆ ಎಂದು ಮಗಳೇ ದೂರು ದಾಖಲಿಸಿದ್ಲು. ಇನ್ನೇನು ಇಲ್ಲಿಗೆ ಮುಗೀತು ಅಂತ ಮಗಳು ಆಕೆ ತಾನು ಇನ್ನೂ ಅಪ್ರಾಪ್ತೆ ಅನ್ನೋದು ಮರೆತು ಆಕೆ ಪ್ರಿಯಕರ ಮಾಂಟಿಯನ್ನ ಮದುವೆಯಾಗಿದ್ಲು. ಎಂತ ವಿಪರ್ಯಾಸ ಅಂದ್ರೆ ತಾಯಿಯ ಶವ ಹೂತಿದ್ದ ಬೆಡ್ರೂಮ್ನಲ್ಲೇ ಈಕೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಸಂಸಾರ ನಡೆಸಿ ಸಹಜವಾಗಿ ಜೀವನ ನಡೆಸುತ್ತಿದ್ಲು. ಇದನ್ನ ಕಂಡು ಈಗ ನೆರೆಹೊರೆಯವರು ಬೆಚ್ಚಿ ಬಿದ್ದಿದ್ದಾರೆ. ಈಗ ಈ ಜೋಡಿಗೆ 2 ತಿಂಗಳ ಮಗುವೂ ಇದೆ. ಆದ್ರೆ ಮಾಡಿದ ಕರ್ಮ ಅಷ್ಟು ಸುಲಭವಾಗಿ ಬಿಡೋಲ್ಲ ಅಲ್ವಾ? ಇದೀಗ ಬಗೆಹರಿಯದ ಪ್ರಕರಣಗಳ ಪಟ್ಟಿಯಲ್ಲಿದ್ದ ಈ ನಾಪತ್ತೆ ಕೇಸ್ನ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದಾಗ ಮಹತ್ವದ ಸುಳಿವು ಲಭ್ಯವಾಗಿದೆ. ಪೊಲೀಸರು ಇಬ್ಬರನ್ನ ಕರೆತಂದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಮಗಳೇ ತಾಯಿಯನ್ನ ಕೊಂದಿರುವುದಾಗಿ ಬಾಯ್ಬಿಟ್ಟಿದ್ದಾಳೆ. ತಮ್ಮ ಮದುವೆಗೆ ತೀವ್ರ ವಿರೋಧ ಮಾಡಿದ್ರಿಂದ ಕೊಂದಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಸದ್ಯ ಮಗಳು ಹಾಗೂ ಆಕೆಯ ಪತಿ ಮಾಂಟಿಯನ್ನ ವಶಕ್ಕೆ ಪಡೆಯಲಾಗಿದೆ. ಮನೆಯ ಬೆಡ್ರೂಮ್ನಲ್ಲಿ ಹೂತು ಹಾಕಲಾಗಿರುವ ಶವವನ್ನ ಹೊರತೆಗೆಯುವ ಪ್ರಕ್ರಿಯೆ ಆರಂಭವಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ.